ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ. ನಾನು ಸ್ಟಾರ್ಟ್ ಮಾಡಿದೆ 12 ಗಂಟೆಗೆ. ಸೊ ಫಸ್ಟು ಪ್ಯಾಚ್ ವರ್ಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕೆ ಅಂದರೆ ಅಲ್ಲಿ ಮೂಟೆಯಲ್ಲಿ ಸ್ವಲ್ಪ ಸಿಮೆಂಟ್ ಇತ್ತು, ಅದು ಆಲ್ರೆಡಿ ಒಂಥರ ಈ ಥಂಡಿಗೆ ಗಂಟಾಗಿತ್ತು. ಸೊ ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದ್ರ ಜೊತೆ ಒಂದು ಹೋರಾಟ ನಡೆಸಿ ಅದನ್ನು ಹಂಗೆ ತಟ್ಟಿ ಹಿಂಗೆ ತಟ್ಟಿ ಅಂತ ಹೇಳಿ ಅದನ್ನು ಪೌಡ್ರು ಪೊಸಿಷನಿಗೆ ತೊಗೊಬಂದ್ಬಿಟ್ಟು ಮರಳು ಮನೆಯಲ್ಲೇ ಇತ್ತು ಸ್ವಲ್ಪ. ಅದೇನು ಕ್ವಾಲಿಟಿ ಮರಳಲ್ಲ, ಇಲ್ಲಿ ಕೆರೆಯಲ್ಲಿ ಸಿಗುತ್ತಲ್ಲ ಆ ಮರಳನ್ನ ತೊಗೊಬಂದಿದ್ರು. ಇಲ್ಲೇ ಮನೇಲೇ ಇತ್ತು ಮೂಟೆಯಲ್ಲಿ. ಸೊ ಅದನ್ನು ಹೋಗೊಂದು ಸ್ವಲ್ಪ ಒಂದು ಬಾಣಲಿ ತುಂಬ್ಕೊಂಬಂದು ಆ ಮರಳು ಆ ಸಿಮೆಂಟ್ ಜೊತೆ ನಾನು ನನ್ನ ಕೈ ಹೋರಾಡ್ತಾ ಇದ್ವಿ. ಅದು ಹಿಂಗೆ ತಿರುಗಲ್ಲ ಹಂಗೆ ತಿರುಗಲ್ಲ ಅಂದರು. ನಾನು ನೀನನ್ನು ಬಿಟ್ಟರೆ ತಾನೆ ಅಂತ ಹೇಳಿಬಿಟ್ಟು ಅದನ್ನು ಹಂಗೆ ಹಿಂಗೂ ತಿರುಗಿಸ್ಬಿಟ್ಟು ಒಂದು ಹದಕ್ಕೆ ತೊಗೊಬಂದೆ. ಸೊ ಅಲ್ಲಿ ಯಾಕೆ ಹಾಕ್ತಿದ್ದೀನಿ ಅಂದರೆ ಸಿಮೆಂಟು ಈ ಪಾತ್ರೆ ತೊಳೆದಾಗ ಬಟ್ಟೆ ತೊಳೆದಾಗ ನೀರು ಸಿಡಿಯತ್ತಲ್ಲ. ಸೊ ಅಲ್ಲಿ ಹಾಗೆ ಹಸಿ ಇರುತ್ತೆ, ತುಂಬ ಹಸಿ ಇರುತ್ತಲ್ಲ, ಬಳಿದ್ರೂ ಅದು ನಿಂತ್ಕೊಳ್ತಿರ್ಲಿಲ್ಲ. ಸೊ ಅದಕ್ಕೆ ಸಿಮೆಂಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಕ್ಲೀನ್ ಮಾಡೋ ಟೈಮಲ್ಲಿ ಸಿಮೆಂಟ್ ಕಾಣ್ತಾ, ಸೊ ಹೆಂಗೋ ಮಾಡೋ ಕೆಲಸದಲ್ಲಿ ಇದನ್ನು ಮಾಡಿಬಿಡೋಣ ಅಂತ ಹೇಳಿ ಅದನ್ನು ಮಾಡ್ತಾಯಿದ್ದೆ. ಅದು ನನಗೇನು ಹೊಸ್ದಾಗಲ್ಲ, ನಾವೇನು ಮೇಸ್ತ್ರಿಗಳಲ್ಲ. ಸೊ ನಮ್ಮಪ್ಪ ಮೇಸ್ತ್ರಿ ಎಲ್ಲ ಚೂರು ನೋಡಿದ್ವಿ ಕಾರ್ನೆ ಹಿಡಿಯೋದ್ನಲ್ಲ. ಸೊ ಅದರಿಂದ ಸ್ವಲ್ಪ ಹಾಗೆ ಹಂಗೂ ಗೊತ್ತಿದೆ. ನೆಕ್ಸ್ಟ್ ಆ ಪ್ಯಾಚ್ ವರ್ಕ್ ಮುಗಿಸ್ಬರ್ತಿದ್ದಂಗೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಇವತ್ತಿನ ಡೇ ಕ್ಲೀನಿಂಗ್ ಡೇ ಅಂತ ಹೇಳಿ ನಾನೇ ಫಿಕ್ಸ್ ಮಾಡ್ಕೊಂಬಿಟ್ಟೀನಿ. ಸೊ ಕ್ಲೀನ್ ಮಾಡಬೇಕು ಅಂತ ಅಂದಮೇಲೆ ಎಲ್ಲ ಕಡೆಯೂ ಕ್ಲೀನ್ ಮಾಡಬೇಕು ಅಂತ ಹೇಳಿ ಮೇಲಿದ್ದಿದ್ದು ಪಾತ್ರೆ ಗೀತ್ರೆನೆಲ್ಲ ತೆಗೆದ್ಬಿಟ್ಟು, ಅದೇನು ಸಪೋರ್ಟಿಗೆ ಏನೂ ಇರಲಿಲ್ಲ, ಅದನ್ನು ಸಪೋರ್ಟಿಗೆ ಏನು ಕಟ್ಟೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅಷ್ಟರಲ್ಲಿ ಕಂಬಿ ಇತ್ತು, ಅಲ್ಲೊಂದು ತಂತಿ ತೊಗೊಬಂದು ಅದಕ್ಕೆ ಟೈಟ್ ಮಾಡ್ತಾಯಿದ್ದೆ. ಅಕಸ್ಮಾತ್ ನೀನು ಎಲ್ಲಾದರೂ ಬಿದ್ದುಬಿಟ್ರೆ ಅದಕ್ಕೆ ನಿನ್ನನ್ನು ಸೇಫ್ಟಿ ಮಾಡ್ತೀನಿ ಅಂತ ಅದ್ರ ಜೊತೆ ಮಾತಾಡ್ಕೊಳ್ತಾ ಅದನ್ನು ಹಾಗೆ ಟೈಟ್ ಮಾಡಿ ಆ ಕಂಬಿಲಿ ಹಾಗೆ ಕೈಯಲ್ಲೇ ಸುತ್ತಬಿಟ್ಟೆ. ಸುತ್ತುತ್ತಿದ್ದಂಗೆ ನೆಕ್ಸ್ಟ್ ಏನು ಅದು ಯಾಕೋ ಬೋಳ ಕಾಣ್ತಾ ಇತ್ತಾ. ನನ್ನ ಕೈಯಲ್ಲಿ ಬೇರೆ ಪೇಂಟ್ ಇತ್ತು, ಆಯಿಲ್ ಪೇಂಟ್ ಅಂತ ಅಂದ್ಕೊಬಿಟ್ರಿ, ವಾಟರ್ ಪೇಂಟು. ಸೊ ನನ್ನ ಮಗಳಿಗೆ ರಜದಲ್ಲಿ ತಂದಿದ್ದೆ, ಅದು 2 ಬಾಕ್ಸ್ ತಂದಿದ್ದೆ, 1 ಬಾಕ್ಸ್ ಸುಮ್ಮನೆ ಇತ್ತಲ್ಲ. ಸೊ ನಾವು ಎದಕ್ಕಾದರೂ ಪೇಂಟ್ ಮಾಡೋಣ ಅಂತ ಹೇಳಿ ಅದು ಹಂಗೆ ಖಾಲಿ ಇತ್ತಲ್ಲ. ಸೊ ಅದಕ್ಕೆ ಹಾಗೆ ಹೂವು ಬಿಡಿಸ್ಬಿಟ್ಟು ಚುಕ್ಕಿ ಇಡ್ತಾ ಇದ್ದೆ. ಸೊ ನೆಕ್ಸ್ಟ್ ನನ್ನ ಮಗಳಿಗೆ ಅಲ್ಲಿ ಕ್ಲೀನ್ ಮಾಡೋ ಟೈಮಲ್ಲಿ ಕೋನ ಒಂದು ಹಾಕಿದ್ನ, ಅದು ಅರ್ಧ ಇತ್ತಾ. ಸೊ ಅದನ್ನು ನೋಡಿಬಿಟ್ಲು, ನನಗೆ ಕೋನ ಬಿಡಿಸು ಅಂತೇಳಿ ಹಠ ಮಾಡ್ತಿದ್ಲು. ಸರಿ ಬಂದೇ ಇರು ಅಂತ ಅಂದೆ. ಅವಳು ನಾನು ಬಂದು ಬಿಡಿಸೋವರೆಗೂ ಬಿಡಲಿಲ್ಲ. ಸರಿ ಅಂತ ಹೇಳಿ ಅದು ನನಗೆ ಆ ಪೇಂಟ್, ದೊಡ್ಡ ಆರ್ಟಿಸ್ಟ್ ಅಲ್ವ ನಾನು, ಆ ಪೇಂಟ್ನ ಅರ್ಧದಲ್ಲೇ ಬಿಟ್ಟು ಇವಳಿಗೆ ಹೋಗಿ ಕೋನ ಬಿಡಿಸ್ತಾ ಇದ್ದೆ. ಬಂದಂಗೆ ಬಿಡಿಸ್ಬಿಟ್ಟೆ. ಸೊ ಅವಳು ಸುಮ್ಮನೆ ಹೋದ್ಲು. ಸೊ ಪೇಂಟಿಂಗೆಲ್ಲ ಮುಗೀತು. ನೆಕ್ಸ್ಟ್ ಏನು ಬರೋದನ್ನ ಪೇಂಟಿಂಗ್ನೆಲ್ಲ ಪ್ಯಾಕ್ ಮಾಡಿಟ್ಟೆ. ನೆಕ್ಸ್ಟು ಈ ಬಾಕ್ಸ್ನೆಲ್ಲ ಇದ್ವಲ್ಲ, ಬಾಕ್ಸ್ನ ಸೋಪ್ ಹಚ್ಚೆಲ್ಲ ತೊಳಿತಿರ್ಲಿಲ್ಲ, ಆಲ್ರೆಡಿ ತೊಳೆದಿಟ್ಟಿದ್ದೆ. ಸೊ ಹಾಗೆ ಮೇಲ್ಗಡೆ ಮಾತ್ರ ಸೋಪಿಂದ ಉಜ್ಕೊಂಬಿಟ್ಟು ಹಸಿ ಬಟ್ಟೆ ಮಾಡ್ಕೊಂಡು ಅದರಲ್ಲಿ ಒರೆಸ್ತಾ ಇದ್ದೆ. ಬರೋದನ್ನೆಲ್ಲ ಹಾಗೆ ಒರೆಸ್ಬಿಟ್ಟು ಸ್ನಾನ ಮಾಡ್ತಾಯಿದ್ದೆ. ಸೊ ಬೆಳ್ಳಗಾಗ್ರಿ, ಯಾಕೆ ಅಂದರೆ ಒಲೆ ಹಚ್ಚೋದು ಹೊಗೆಯಿಂದ ಬೇಗ ಧೂಳು ಹಿಡಿಯತ್ತಾ. ಸೊ ಅದಕ್ಕೆ ನಾನು 15 ದಿನಕ್ಕೊಂದು ಸತಿ ಆದರೂ ಈ ಥರ ಕ್ಲೀನ್ ಮಾಡ್ತೀನಿ. ಸೊ ಕ್ಲೀನ್ ಮಾಡ್ತಾ ಇದ್ನಲ್ಲ, ಈ ಮಾಡೋ ಕೆಲಸದಲ್ಲಿ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಇವತ್ತು ಬಳಿಬೇಕು ಅಂದ್ಕೊಂಡೆ. ಬಟ್ ಇವತ್ತು ಬೇಡ, ನಾಳೆ ಬಳ್ಕೊಳ್ಳೋಣ, ಇವತ್ತಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿರೋ ಬಾಕ್ಸ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಒರೆಸ್ಕೊಂಡೆ. ನೆಕ್ಸ್ಟು ತಟ್ಟೆ ಸ್ಟ್ಯಾಂಡನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಹತ್ರ ಇಷ್ಟೇ ಪಾತ್ರೆ ಇರೋದು, ಪಾತ್ರೆ ಇದ್ದಾವೆ, ಇನ್ನೂ ನಾನು ಏನೂ ತೊಗೊಬಂದಿಲ್ಲ. ಬಟ್ ನಾವು ಏನು ಡೈಲಿ ಯೂಸಿಗೆ ಬೇಕೋ ಅದನ್ನು ಮಾತ್ರ ತೊಗೊಬಂದೀನಿ. ಇನ್ನೂ ಮೂಟೆಗಟ್ಟಲೆ ಮನೇಲೇ ಇದೆ. ಸೊ ಅದನ್ನೇನು ತರೋಕ್ಕೋಗಿಲ್ಲ. ಸೊ ಲಾಸ್ಟಲ್ಲಿ ಎಲ್ಲ ಜೋಡಿಸ್ಬಿಟ್ಟು ಫೈನಲಿ ಗ್ಯಾಸ್ನ ಹೊಚ್ಚಿರ್ಲಿಲ್ಲ ಅಂದರೂ ಅದನ್ನು ಕ್ಲೀನಾಗಿ ಇಟ್ಕೋಬೇಕಲ್ಲ. ಸೊ ಅದನ್ನು ಹಾಕಿ ಗಸ ಅಂತ ತಿಕ್ಬಿಟ್ಟು ಅದನ್ನು ಬೆಳ್ಳಗೆ ಸ್ನಾನ ಮಾಡಿಸ್ಬಿಟ್ಟು ಅದನ್ನು ಹಸಿ ಬಟ್ಟೆ ಹಾಕಿ ಉಜ್ಜಿಬಿಟ್ಟೆ. ಸೊ ಫೈನಲಿ ಅದು ಹ್ಯಾಪಿ, ನಾನು ಹ್ಯಾಪಿ ಅನ್ನೋ ರೇಂಜಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊತಿದ್ದಂಗೆ ನೆಕ್ಸ್ಟು 2 ಮಡಕೆ ಸಿಕ್ತು. ಅದನ್ನ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಸೊ ಬೇರೆ ಐಡಿಯಾ ಬಂತಾ. ಸೊ ಅದಕ್ಕೂ ಪೇಂಟ್ ಮಾಡಿಬಿಡೋಣ, ನಮ್ಮ ಹತ್ರ ಇರೋ ಪೇಂಟ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನನಗೆ ಸಮಾಧಾನ ಮಾಡಿಕೊಂಡು ವೇಸ್ಟ್ ಮಾಡೋದು ಇದರಲ್ಲೇ ವೇಸ್ಟ್ ಮಾಡೋಣ ಅಂತ ಹೇಳಿ ಪೇಂಟಿಂಗ್ನ ಆ ಮಡಕೆ ಒಳಗೆ ತೋರಿಸ್ತಾ ಇದ್ದೆ. ಸೊ ನನ್ನ ಮಗಳು ಅಲ್ಲಿ ಆಟ ಆಡ್ತಾಯಿದ್ಲು, ನಾನು ಹೊರಗಡೆ, ಅಲ್ಲಿ ಕರೆಂಟ್ ಬೇರೆ ಹೋಗಿತ್ತಾ, ಅದಕ್ಕೆ ನಾನು ಹೊರಗಡೆ ಕುತ್ಕೊಂಡು ಹಂಗೆ ಮಾಡ್ತಾಯಿದ್ದೆ. ಸೊ ಫೈನಲಿ ಔಟ್ಪುಟ್ ಈ ಥರ ಬಂದಿದೆ. 2 ಮಡಕೆ ಇತ್ತು, 2 ಮಡಕೆಗೂ ಒಂದೊಂದಕ್ಕೆ ಒಂದೊಂದು ಡಿಸೈನ್ ಹಾಕಿ ರೆಡಿ ಮಾಡಿಟ್ಟಿನಿ. ಸೊ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟು ಈವ್ನಿಂಗ್ ನನ್ನ ಮಗಳು ಬಂದು ಅವಳು ಸ್ವಲ್ಪ ಹೊತ್ತು ಆಟ ಆಡಿ ಬಂದು ಹೋಮ್ವರ್ಕ್ ಮಾಡಬೇಕು ಅಂದ್ಲು. ಸೊ ಅವಳಿಗೆ ಹೇಳ್ಕೊಡ್ತಾ ಇದ್ದೆ.
ಸೊ ಅವಳು ಹೋಮ್ವರ್ಕ್ನೆಲ್ಲ ಮಾಡಿಕೊಂಡು ಅವಳು ಜಾಸ್ತಿ ನನಗೇನು ತಲೆನೋವು ಕೊಡೋಲ್ಲ. ಅವಳ ಪಾಡಿಗೆ ಅವಳು ಬಂದು ಅವಳೇ ಕೂತ್ಕೊಂಡು ಬರಿತಾ ಇರ್ತಾಳೆ, ಓದ್ತಾ ಇರ್ತಾಳೆ. ಸೊ ಗೊತ್ತಿಲ್ಲ ಅನ್ನೋದಕ್ಕೆ ನನ್ನನ್ನು ಕರೀತಾಳೆ. ಅವಳಿಗೂ ಹಾಗೆ ಹೇಳ್ಕೊಡ್ತಾ ನೆಕ್ಸ್ಟ್ ಏನು ಅವಳಿಗೆ ಹೇಳ್ಕೊಡ್ತಾನೆ ಹಾಗೆ ನಮ್ಮ ಯಜಮಾನ್ರೂ ಬಂದಿದ್ದರು. ಸೊ ಕಾಫಿಗಿಡೋಣ ಅಂತ ಹೇಳಿ ಕಾಫಿ ಮಾಡೋಣ ಅಂತೇಳಿ ಕಾಫಿ ಮಾಡ್ತಾಯಿದ್ದೆ. ಹೇಳಿದ್ನಲ್ಲ ಸೌದೆ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದು ಯಾಕೋ ಉದ್ದ ಇತ್ತು, ಅದನ್ನು ಕಾಲಲ್ಲೇ ಒಂದು ಪಂಚ್ ಮಾಡಿಬಿಟ್ಟು ಆ್ಯಂಗಲ್ ನೋಡಿಬಿಟ್ಟು ಅಲ್ಲಿರೋ ಬಿಸ್ಕೆಟ್ ಕವರು ಎಣ್ಣೆ ಕವರೆಲ್ಲ ತೆಗೆದು ಒಲೆ ಹಚ್ಬಿಟ್ಟು ಒತ್ತುತ್ತೀಯೋ ಇಲ್ಲೋ ಅಂತೇಳಿ ಹಾಗೇ ಬಗ್ಗೆ ನೋಡ್ತಾ ಇದ್ದೆ. ಸೊ ನನ್ನ ಮಗಳು ಹಿಂದೆ ಮುಂದೆ ಓಡಾಡ್ತಾ ಇದ್ಲು. ಅವಳ ಜೊತೆ ಮಾತಾಡ್ಕೊಂಡು ಆ ಒಲೆ ಒತ್ತುತ್ತೋ ಇಲ್ಲೋ ಅಂತೇಳಿ ಒಲೆ ಜೊತೆ ಟೆನ್ಷನಲ್ಲಿ ಓಡಾಡ್ತಿದ್ರೆ ನನ್ನ ಮಗಳು ಹಿಂದ್ಗಡೆ ಕೂತ್ಕೊಂಡು ಏನು ಮಾಡ್ತಿದ್ದೀಯಮ್ಮ ಅಂತೇಳಿ ಅವಳೊಂದು ಕಡೆ ನಮ್ಮ ಚಿಕ್ಕವಳು. ಸೊ ಫೈನಲಿ ಅದು ಒಲೆ ಒತ್ತಿತ್ತು. ಸೊ ಒತ್ತುದಲ್ಲಪ್ಪ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗಿ ಟೀ ಇಡೋಣ ಅಂತ ಹೇಳಿ ಟೀ ಪಾತ್ರೆ ತೊಗೊಬಂದು ಟೀಗಿಟ್ಟೆ. ಟೀಗೆ ಮಾತ್ರ ಇಟ್ಟೆ ಅಷ್ಟೇ. ಟೀನ ನಾನಂತೂ ಕುಡಿಲಿಲ್ಲ, ನಮ್ಮ ಯಜಮಾನ್ರು ಕುಡಿದ್ರು. ಸೊ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರ. ಸೊ ಎಷ್ಟೋ ದಿನದಿಂದ ಅಂದರೆ ಎಷ್ಟೋ 3-4 ವರ್ಷದಿಂದ ಹೋಗಬೇಕು ಅಂದಿದ್ದು ಇವತ್ತು ಹೋಗಿದ್ದೀವಿ. ಎಲ್ಲಿಗೆ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಬಿಕಾಸ್ ನನ್ನ ಗಂಡ ಆಕ್ಸಿಡೆಂಟ್ ಆದಾಗ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಅಲ್ಲೇ ಇದ್ದರೂ ಅಲ್ಲಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಹೇಳ್ದಂಗೆ ದೊಡ್ಡವ್ರು ಹೇಳ್ದಂಗೆ ಸಮಯ ಎಲ್ಲ ಕೂಡಿ ಬಂದ್ರೇ ನಮಗೆ ಹೋಗೋಕ್ಕೆ ಚಾನ್ಸ್ ಸಿಗೋದು ಅಂತ. ಸೊ ಇವತ್ತು ದಿಢೀರ್ ಅಂತ ನಮ್ಮ ಮನೆಯವ್ರು ಹೋಗೋಣ ಅಂತ ಅಂದರು. ಸೊ ಫ್ಯಾಮಿಲಿನೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಗುರುವಾರ ಅಲ್ವಾ, ತುಂಬ ಜನ ಇದ್ದರು. ಕಾಲು ತೊಳೆಯೋಕ್ಕೆ ಅಷ್ಟು ಜನ ಕ್ಯೂವಲ್ಲಿ ನಿಂತಿದ್ರು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫೈನಲಿ ಪಾನಿಪುರಿಯಿಂದ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.